ಮೈಸೂರು ಜಿಲ್ಲಾ ಪೊಲೀಸ್ ವತಿಯಿಂದ ಸುಮಾರು 3 ಆರೋಪಿತರನ್ನು ಬಂಧಿಸಿ ಒಟ್ಟು 8 ಕಾರುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬನ್ನೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಭಿಷೇಕ್ ಅಂತೇಳಿ ಒಬ್ಬರು ದಿನಾಂಕ 18/3/2026 ಒಂದು ಪ್ರಕರಣವನ್ನು ದಾಖಲಿಸ್ತಾರೆ. ಈ ಪ್ರಕರಣದ ಸಾರಾಂಶ ಏನಂತಂದ್ರೆ, ಅಭಿಷೇಕನವರಿಗೆ ಒಬ್ಬ ರುಮಾನ್ ಶರೀಫ್ ಅಂತೇಳಿ ಈತ ಫೇಸ್ಬುಕ್ ಮುಖಾಂತರ ಪರಿಚಯ ಆಗಿ ತನ್ನ ಕಡೆ ಐಷಾರಾಮಿ ಕಾರುಗಳಿವೆ, ಅದನ್ನು ಕಡಿಮೆ ಬೆಲೆಯಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೀವಿ, ನಾವು ಡೀಲರ್ ಆಗಿದ್ದೀವಿ, ಅದನ್ನು ನೀವು ತಗೊಳ್ಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು ಅಂತೇಳಿ ಹೇಳಿದ ಮೇಲೆ ಈ ಅಭಿಷೇಕ್ ಅಂತೇಳಿ ಇವರು ಅವನ ಕಡೆಯಿಂದ ಸುಮಾರು 5.5 ಲಕ್ಷ ಕೊಟ್ಟು 2 ಕಾರುಗಳನ್ನು, ಒಂದು ಆಡಿ 6 ಕಾರು ಮತ್ತು ಇನ್ನೊಂದು ಪೋಲೋ ಸ್ಪೋರ್ಟ್, ಈ 2 ಕಾರುಗಳನ್ನು ಅಡ್ವಾನ್ಸ್ ಆಗಿ 5.5 ಲಕ್ಷ ಕೊಟ್ಟು ಅಲ್ಲಿಂದ ಖರೀದಿ ಮಾಡ್ಕೋತಾರೆ. ಖರೀದಿ ಮಾಡಿಕೊಂಡು ದಾಖಲಾತಿಗಳನ್ನು ನಂತರ ಕೊಡ್ತೀನಿ ಅಂತೇಳಿ ಹೇಳ್ತಾರೆ. ಇದಾದಮೇಲೆ ಸುಮಾರು ದಿನ ಆದರೂ ಸಹಿತ ದಾಖಲಾತಿಗಳನ್ನು ಕೊಡೋದಿಲ್ಲ. ಫೋನ್ ಕರೆ ಮಾಡಿದರೂ ಸಹಿತ ಸರಿಯಾಗಿ ಸ್ಪಂದನೆ ಮಾಡೋದಿಲ್ಲ. ಒಂದು ದಿನ ರಂಗಸಮುದ್ರ ಹತ್ರ ಇವರು ಹೋಗ್ತಾ ಇರುವಾಗ ಅಲ್ಲಿ ಸಿಕ್ಕರು ಅಂಥೇಳಿ ಅವ್ರು ಕೇಳಿದಾಗ ಕೊಡಲ್ಲ ಅಂಥೇಳಿ ಗಲಾಟೆ ಮಾಡಿದ್ರು ಅಂಥೇಳಿ ಪ್ರಕರಣವನ್ನು ದಾಖಲು ಮಾಡಿದರು. ಈ ಪ್ರಕರಣವನ್ನು ತೆಗೆದುಕೊಂಡು ಬನ್ನೂರು ಠಾಣೆಯಲ್ಲಿ ಕೇಸನ್ನು ದಾಖಲು ಮಾಡಿಕೊಂಡು ನಂತರ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಜಾಲ ಇದೆ, ಇದನ್ನು ಭೇದಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಡಿಟೇಲ್ ಆಗಿ ನಾವು ತನಿಖೆಗೆ ಇಳಿದಾಗ ಇದರಲ್ಲಿ ಪ್ರಮುಖ 3 ಆರೋಪಿತರು ರೋಮಾನ್ ಶರೀಫ್ ಮತ್ತು ಮುಜಾಹಿದ್ ಪಾಷಾ ಮತ್ತು ಶಾಬುದ್ದೀನ್ ಅಂತೇಳಿ ಈ 3 ಜನ ಆರೋಪಿತರು. ಇವು 3 ಜನ ಮೈಸೂರು ನಗರದವರು. ಇದರಲ್ಲಿ ಶಾಹಿಬುದ್ದೀನ್ ಅವನು ಕಾರ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿರ್ತಾನೆ, ಮುಜಾಹಿದನ್ ಅವನು ಕಾರ್ ಡೀಲರ್ ಅಂತೇಳಿ ಮಾಡ್ಕೊಂಡಿರ್ತಾನೆ, ಮತ್ತು ರುಮಾನ್ ಶರೀಫ್ ಅನ್ನೋನು ಹಣ್ಣಿನ ವ್ಯಾಪಾರ. ಈ 3 ಜನ ಆರೋಪಿತರನ್ನು ದಸ್ತಗಿರಿ ಮಾಡಿ ಅವರಿಂದ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕಿದಾಗ ಇವರು ಇದೇ ರೀತಿ ಹಲವಾರು ಕಡೆಗಳಲ್ಲಿ RC ಓನರ್ ಯಾರಿರ್ತಾರೆ, ಯಾರ ಕಡೆ ಕಾರುಗಳಿರ್ತವೆ ಅವರಿಗೆ ನಾವು ಈ ಒಂದು ಕಾರನ್ನು ಪರ್ಚೇಸ್ ಮಾಡ್ತೀವಿ ಅಂಥೇಳಿ ಹೆಚ್ಚಿನ ಒಂದು ಬೆಲೆಯನ್ನು ಅದಕ್ಕೆ ಕೊಟ್ಟು ನಾವು ತೆಗೆದುಕೊಳ್ತೀವಿ ಅಂತ ಹೇಳಿದ ಮೇಲೆ ಅವರು ಒಪ್ಕೊಂಡಾದ್ಮೇಲೆ ಅವರಿಗೆ ಅಡ್ವಾನ್ಸ್ ಆಗಿ ಸ್ವಲ್ಪ ದುಡ್ಡನ್ನು ಮಾತ್ರ ಕೊಟ್ಟು ನಂತರ ದುಡ್ಡನ್ನು ಕೊಡ್ತೀವಿ, ನೀವು ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆನೇ ಇರಲಿ, ನಾವು ಪೂರ್ತಿ ದುಡ್ಡು ಕೊಟ್ಟಾಗ ಡಾಕ್ಯುಮೆಂಟ್ಸನ್ನು ಕೊಡ್ತೀವಿ ಅಂಥೇಳಿ ಹೇಳಿದ ಮೇಲೆ ಅವರು ವಾಹನಗಳನ್ನು ಕೊಡ್ತಾರೆ. ಕೊಟ್ಟ ಮೇಲೆ ಈ ವಾಹನಗಳನ್ನು ತೆಗೆದುಕೊಂಡು ಮತ್ತೊಬ್ಬರಿಗೆ ಮಾರಾಟ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಮೂಲದಿಂದ ಪರಿಚಯ ಮಾಡಿಕೊಂಡು ಡಾಕ್ಟ್ರುಗಳಿರ್ಬೋದು, ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಗಳಿರ್ಬೋದು, ಬೇರೆ ಬೇರೆ ಅವರಿಗೆ ನಮ್ಮ ಕಡೆ ಐಷಾರಾಮಿ ಕಾರುಗಳಿದ್ದಾವೆ, ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಈ ಕಾರುಗಳನ್ನು ಕೊಟ್ಟು ದಾಖಲಾತಿಗಳನ್ನು ನಂತರ ಕೊಡ್ತೀವಿ, ಪೂರ್ತಿ ದುಡ್ಡು ಕೊಟ್ಟ ಮೇಲೆ ನಂತರ ಕೊಡ್ತೀವಿ ಅಂತ ಹೇಳಿ ಅಡ್ವಾನ್ಸ್ ಆಗಿ ಅವ್ರ ಕಡೆಯೂ ಸಹಿತ ದುಡ್ಡನ್ನು ಇಸ್ಕೊಂಡು ಇಬ್ಬರಿಗೂ ಮೋಸ. ಯಾರು RC ಓನರ್ ಇದ್ದಾರೆ, ವಾಹನದ ಮಾಲೀಕರಿದ್ದಾರೆ, ಅವರಿಗೂ ಸಹಿತ ಸ್ವಲ್ಪ ದುಡ್ಡನ್ನು ಕೊಟ್ಟು ಅವರಿಗೆ ಗಾಡಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಇನ್ನು ಯಾರಿಗೆ ಮಾರಿರ್ತಾರೆ ಅವರಿಗೆ ಅಡ್ವಾನ್ಸ್ ಆಗಿ ದುಡ್ಡನ್ನು ತೆಗೆದುಕೊಂಡು ಗಾಡಿಯನ್ನು ಕೊಟ್ಟಿರ್ತಾರೆ, ಅವರಿಗೆ ದಾಖಲಾತಿಗಳನ್ನು ಕೊಟ್ಟಿರೋದಿಲ್ಲ. ಹೀಗೆ ಯಾರು ವಾಹನವನ್ನು ಕಳ್ಕೊಂಡಿದ್ದಾರೆ ಮತ್ತು ಯಾರು ವಾಹನವನ್ನು ಪಡ್ಕೊಂಡಿದ್ದಾರೆ ಇಬ್ಬರಿಗೂ ಸಹಿತ ಅನ್ಯಾಯ ಆಗಿದೆ. ಇದೇ ರೀತಿ ಭಾಳಷ್ಟು ಪ್ರಕರಣಗಳು ಇನ್ನೂ ಹೊರಬರುವ ಸಾಧ್ಯತೆ ಇದೆ. ಇದುವರೆಗೆ ಒಟ್ಟು ಈ 3 ಜನ ಆರೋಪಿತರಿಂದ 8 ವಾಹನಗಳನ್ನು ನಾವು ಪತ್ತೆ ಮಾಡಿ ಅವರಿಂದ ರಿಕವರಿ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದೇವೆ. ಅದರಲ್ಲಿ ನಾನು ಈಗಾಗಲೇ ಹೇಳಿದಂತೆ ಒಂದು ಆಡಿ 4 ಮತ್ತು ಒಂದು ಆಡಿ 6, ಇನ್ನೊಂದು ಪೋಲೋ ಸ್ಪೋರ್ಟ್, ಶೆವರ್ಲೆಟ್ ಕಂಪ್ನಿದು ಒಂದು ಕಾರು, ಫೋರ್ಡ್ ಎಕೋ ಸ್ಪೋರ್ಟ್ ಕಂಪ್ನಿದು ಇನ್ನೊಂದು ಕಾರು, ಹುಂಡಾಯ್ ಕಂಪ್ನಿದು ಒಂದು ಕಾರು ಮತ್ತು ವೋಕ್ಸ್ವ್ಯಾಗನ್ ಕಂಪ್ನಿಯ 2 ಕಾರುಗಳು ಸೇರಿದಂತೆ ಇದುವರೆಗೆ ಒಟ್ಟು 8 ಕಾರುಗಳನ್ನು, ಒಟ್ಟು 1,10,00,000 ಮೌಲ್ಯದ 8 ಕಾರುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಈ ಒಂದು ಕಾರ್ಯಾಚರಣೆಯನ್ನು ನಮ್ಮ ಅಡಿಷನಲ್ SP 2 ನಾಗೇಶ್ ಅವರ ಒಂದು ನೇತೃತ್ವದಲ್ಲಿ DSP ನಂಜನಗೂಡು ಮತ್ತು ಬನ್ನೂರು ಠಾಣೆ ಇನ್ಸ್ಪೆಕ್ಟರ್ ಸತೀಶ್ ಅವರ ಒಂದು ನೇತೃತ್ವದಲ್ಲಿ ತಂಡಗಳು ಕೆಲಸ ಮಾಡಿ ASI ಸತೀಶ್, ಹೆಡ್ ಕಾನ್ಸ್ಟೇಬಲ್ ಅಬ್ದುಲ್ ಲತೀಫ್, ಹೆಡ್ ಕಾನ್ಸ್ಟೇಬಲ್ ಅಶೋಕ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಭಾಸ್ಕರ್ ಇವರುಗಳು ಈ ಒಂದು ಪ್ರಕರಣದಲ್ಲಿ ಆರೋಪಿತರನ್ನು ಪತ್ತೆ ಮಾಡುವಲ್ಲಿ ಮತ್ತು ಕಾರುಗಳನ್ನು ಪತ್ತೆ ಮಾಡುವಲ್ಲಿ ಶ್ರಮವಹಿಸಿದ್ದಾರೆ. ಇವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮತ್ತು ಇವರಿಗೆ ಸೂಕ್ತ ಒಂದು ಬಹುಮಾನವನ್ನು ಕೊಡುವ ಒಂದು ಬಗ್ಗೆಯೂ ಸಹಿತ ನಾನು ಸೂಕ್ತ ಕ್ರಮ ಕೈಗೊಳ್ತೀನಿ. ಈ ಒಂದು ಪ್ರಕರಣ ಈಗ ಇತ್ತೀಚೆಗೆ ದಾಖಲಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತನಿಖೆ ಆಗಬೇಕಾಗಿದೆ. ಇದರಲ್ಲಿರುವ ಆರೋಪಿತರುಗಳು ಇನ್ನೂ ಬೇರೆ ಬೇರೆ ಆರೋಪಿತರುಗಳ ಜೊತೆ ಸೇರಿಕೊಂಡು ಇನ್ನೂ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ಬೋದು ಮತ್ತು ಇನ್ನೂ ಅನೇಕ ಕಾರುಗಳು ಸಹಿತ ಇದೇ ರೀತಿ ಮೋಸದಿಂದ ತೆಗೆದುಕೊಂಡಿದ್ದ ಬಗ್ಗೆ ಇರ್ಬೋದು. ಅದನ್ನೆಲ್ಲ ಪತ್ತೆ ಮಾಡುವ ಕಾರ್ಯ ನಡೀತಾ ಇದೆ
ಮತ್ತು ಏನು 8 ಕಾರು ನಾವು ಈಗಾಗಲೇ ಸೀಸ್ ಮಾಡಿದ್ದೀವಿ. ಇದರ ವಾಹನದ ಮಾಲೀಕರು ಇದುವರೆಗೆ ನಮಗೆ ಪತ್ತೆ ಆಗಿಲ್ಲ. ಇದನ್ನು ಸಹಿತ ಪತ್ತೆ ಮಾಡುವ ಒಂದು ಕಾರ್ಯ ನಡೀತಾ ಇದೆ. ಸೊ ಆಡಿ ಕಾರು 2 ಆಡಿ ಕಾರ್ ಇದೆ. ಅದರ ಬೆಲೆ ಆಡಿ 6 ಬೆಲೆ ಸುಮಾರು 70 ಲಕ್ಷ ಇದೆ. ಒರಿಜಿನಲ್ ಹೊಸ ಕಾರಿನ ಬೆಲೆ. ಸೊ ಇವು ಮಾರಿದ್ದು 10 ಲಕ್ಷ 9 ಲಕ್ಷ ಈ ಥರ ಕಡಿಮೆ ರೇಟಿಗೆ ಮಾರಿದ್ದಾರೆ. ಯಾರು ಕಾರು ಓನರ್ ಇರ್ತಾರೆ ಅವರಿಗೆ ಹೇಳಿ ನಾವು ಹೆಚ್ಚಿನ ದರ ಅವರಿಗೆ ಹೇಳ್ತಾರೆ. ನಾವು ಇಷ್ಟಕ್ಕೆ ತೊಗೋತೀವಿ, 70 ಲಕ್ಷ ಕಾರ್ ಇದ್ದರೆ ನಾವು 50 ಲಕ್ಷಕ್ಕೆ ತೊಗೋತೀವಿ ಅಂತೇಳಿ 50 ಲಕ್ಷ ತೊಗೋತೀವಿ ಅಂತ ಹೇಳಿ ಒಂದು 10 ಲಕ್ಷ ಅಡ್ವಾನ್ಸ್ ಕೊಡ್ತಾರೆ. ಡಾಕ್ಯುಮೆಂಟ್ಸ್ ನಿಮ್ಮ ಕಡೆ ಇರಲಿ, 10 ಲಕ್ಷ ಅಡ್ವಾನ್ಸ್ ಕೊಟ್ಟು ಇನ್ನು ಮತ್ತೆ ನಾವು ಬರ್ತೀವಿ, ಉಳಿದ ದುಡ್ಡು ಕೊಟ್ಟು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಹೇಳ್ತಾರೆ. ಸೊ ಅವರಿಗೆ ಹೆಚ್ಚಿನ ಒಂದು ದರ ಬರ್ತದೆ ಅಂತೇಳಿ ಅವರ ಕಾರನ್ನು ಕೊಟ್ಟು ಬಿಡ್ತಾರೆ. ಸೊ ಆ ಕಾರಣ ಕೊಟ್ಟ ಮೇಲೆ ವಾಪಸ್ ಡಾಕ್ಯುಮೆಂಟ್ಸ್ ತೊಗೊಳ್ಳೋಕ್ಕೆ ಬರೋದೇ ಇಲ್ಲ. ಹಂಗೆ ಅವರಿಗೆ ಬಿಡ್ತಾರೆ, ಫೋನ್ ನಂಬರ್ ಎಲ್ಲ ಚೇಂಜ್ ಮಾಡ್ಕೊಬಿಡ್ತಾರೆ. ಆ ಕಾರನ್ನು ತೆಗೆದುಕೊಂಡು ಇನ್ನೊಬ್ಬರಿಗೆ ಒಬ್ಬ ಗಿರಾಕಿ ಹುಡುಕಿ ಅವರಿಗೆ ಇಷ್ಟು ಕಾರ್ ಇದೆ, ಇದನ್ನು ತೊಗೋತೀರಾ, ಇಂಟ್ರೆಸ್ಟೆಡ್ ಇದೆ ಅಂತೇಳಿ ಕೇಳ್ತಾರೆ. ಕಡಿಮೆ ರೇಟಿಗೆ ಆಡಿ ಕಾರ್ ಸಿಗ್ತದೆ ಅಂತೇಳಿ ಅವರು ಹೇಳಿದ್ರಿಂದ ಅವರಿಗೆ ತೊಗೋತಾರೆ. ಅದನ್ನು ಡಾಕ್ಯುಮೆಂಟ್ಸ್ ನಂತರ ಕೊಡ್ತೀವಿ, ಈಗ ಅಡ್ವಾನ್ಸ್ ಒಂದು 5 ಲಕ್ಷ ಕೊಡಿ ಅಂತೇಳಿ ಹೇಳ್ತಾರೆ. ಸೊ ಈ ಥರ ಬೇರೆ ಬೇರೆ ಕಾರು ಬೇರೆ ಬೇರೆ ರೇಟು ಇದೆಲ್ಲ ಮಾತಾಡ್ಕೊಂಡಿದ್ದಾರೆ. ಸೊ ನಾವು ಒರಿಜಿನಲ್ ಓನರ್ ಪತ್ತೆ ಹಚ್ಚಿದಾಗ ಅವರಿಗೆ ಎಷ್ಟು ಕೊಟ್ಟು ಇವರು ಪರ್ಚೇಸ್ ಮಾಡಿದ್ರು ಅಂತೇಳಿ ಗೊತ್ತಾಗ್ತದೆ. ಆಮೇಲೆ ಇವರು ಈಗಾಗಲೇ ನಮಗೆ ಏನು ಕಾರ್ ರಿಕವರಿ ಮಾಡಿದ್ದೀವಿ, ಆದರೆ ಕೆಲವೊಂದು ಅವರು ವಿಕ್ಟಿಮ್ಸ್ ಆಗಿದ್ದಾರೆ. ಈಗ ಅವರು ದುಡ್ಡು ಕೊಟ್ಟು ಕಾರನ್ನು ಇಟ್ಕೊಂಡಿದ್ರು, ನಾವು ಕಾರನ್ನು ಸೀಸ್ ಮಾಡಿದ್ದೀವಿ ಈಗ. ಸೊ ಅವರು ಎಷ್ಟು ದುಡ್ಡು ಕೊಟ್ಟಿದ್ರು ಮತ್ತು ಅವ್ರಿಗೆ ಯಾವ ರೀತಿ ನಾವು ಮುಂದಿನ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಹೆಚ್ಚಿನ ಒಂದು ತನಿಖೆ ಮಾಡ್ತೀವಿ.